ನಿಮ್ಮ ಒಂದು ಮೊಬೈಲ್ ಯಾವಾಗಲೂ ಹೀಟ್ ಆಗ್ತಾ ಇದೆ, ಟೆಂಪರೇಚರ್ ತುಂಬ ಜಾಸ್ತಿ ಆಗ್ತಾ ಇದೆ, ಹಾಗೆ ಬ್ಯಾಟ್ರಿ ಕೂಡ ಡೌನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲಿಗೆ ಸೆಟ್ಟಿಂಗ್ಸ್ ಆಪ್ಷನ್ನ ಓಪನ್ ಮಾಡಿ. ಅದರಲ್ಲಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಅಲ್ಲಿ ಲೈಟ್ ಮೋಡ್ ಮತ್ತು ಡಾರ್ಕ್ ಮೋಡ್ ಅನ್ನೋ ಆಪ್ಷನ್ ಸಿಗುತ್ತೆ. ಅದನ್ನು ಡಾರ್ಕ್ ಮೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಐ ಕಂಫರ್ಟ್ನೆಸ್ ಫೀಲ್ ಕೊಡುತ್ತೆ. ಹಾಗೆಯೇ ಈಗ ಡೌನ್ ಬರ್ತಾ ಇದ್ದರೆ ನಿಮಗೆ ಅದರಲ್ಲಿ ಐ ಕಂಫರ್ಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಐ ಕಂಫರ್ಟ್ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಕ್ರೀನ್ ಕಲರ್ ಆ್ಯಂಡ್ ಟೆಂಪರೇಚರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಹೈ ಇದ್ದರೆ ಅದನ್ನು ಲೋ ಮಾಡ್ಕೊಳ್ಳಿ. ಹಾಗೆಯೇ ಡಿಸ್ಪ್ಲೇ ಎಫೆಕ್ಟಲ್ಲಿ ಕಲರ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಚೂಸ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಕಂಫರ್ಟ್ ಇರಲ್ಲ ಯೂಸ್ ಮಾಡೋದಕ್ಕೆ. ಸೊ ನೀವು ಕಲರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ನೇ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸೆಟ್ಟಿಂಗ್ಸ್ ಆಪ್ಷನ್ಸ್ಗೆ ಬ್ಯಾಕ್ ಬನ್ನಿ. ಸೊ ಅದರಲ್ಲಿ ನಿಮಗೆ ಬ್ಯಾಟ್ರಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಬ್ಯಾಟ್ರಿಯಲ್ಲಿ ಯಾವುದಾದ್ರು ಆ್ಯಪ್ಸ್ ಯೂಸ್ ಮಾಡ್ತಾ ಇದೆ ಅಂದರೆ ಹೆಚ್ಚು ಯಾವುದು ಬ್ಯಾಟ್ರಿನ ಯೂಸ್ ಮಾಡ್ತಿದೆ ಅನ್ನೋದು ನೀವು ನೋಡ್ಬೋದು. ಸೊ ಬ್ಯಾಟ್ರಿ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ 5 ಆ್ಯಪ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಅದೇನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರೋದ್ರಿಂದ ನಿಮಗೆ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ಇವಾಗ ವಾಟ್ಸಪ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಫೋರ್ಸ್ ಸ್ಟಾಪ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದು ಕೂಡ ಸ್ಟಾಪ್ ಆಗುತ್ತೆ. ಇದೇ ಥರ ಎಲ್ಲ ಆ್ಯಪ್ಸ್ಗೂ ನೀವು ಮಾಡಬೇಕಾಗುತ್ತೆ. ಸೊ ಇದರಿಂದ ಮೊಬೈಲ್ ಟೆಂಪ್ರೇಚರ್ ಹೀಟ್ ಆಗೋದು ಸಹ ಕಡಿಮೆ ಆಗುತ್ತೆ. ಹಾಗೆಯೇ ರ್ಯಾಮ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.